ಅನೇಕ ಶಾಸಕರು ಸಚಿವರು ಈ ರೀತಿ ಮಾತನಾಡಿದ್ದು ಒಂದು ತೂಕ, ಬಟ್ ಸಿಎಂ ಪುತ್ರನೇ ಮಾತಾಡಿರೋದು ಒಂದು ತೂಕ. ಯಾಕಂದರೆ ಅವರು ಮಾತಾಡಿದ್ದ ಅಥವಾ ಮಾತನಾಡಿಸಿದ್ದ ಅನ್ನೋ ಪ್ರಶ್ನೆ ಇಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಇವರು ಸರಿ ಅಲ್ಲ ಅನ್ನೋ ಇಂಡೈರೆಕ್ಟ್ ಆಗಿ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಎಲ್ಲ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಗೊಂದಲಕ್ಕೆ ತೆರೆ ಎಳಿತಾರ ಅನ್ನೋದು ಪ್ರಶ್ನೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ಬಳಿಕ ಕಾಂಗ್ರೆಸ್ನ ನಾಯಕರೆಲ್ಲ ಸುಮ್ಮನಾಗಿರೋ ಸಂದರ್ಭದಲ್ಲಿ ಇವರು ಮತ್ತೆ ಮಾತಾಡಿರೋದು, ಮಾತನಾಡಿಸಿದ್ದ. ಸತೀಶ್ ಜಾರಕಿಹೊಳಿ ನಾಯಕತ್ವಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಜೈ ಅಂದಿದ್ದಾರೆ. ಯಾಕೆ ಜೈ ಅಂದಿದ್ದಾರೆ ಅಂದರೆ ವೈಚಾರಿಕತೆಯಲ್ಲಿ ಸ್ಪಷ್ಟತೆ ಇದೆ ಅವರಿಗೆ, ಐಡಿಯಾಲಜಿಕಲಿ ಈಸ್ ಅ ಕಮಿಟೆಡ್ ಲೀಡರ್ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಹಾಗಾದರೆ ಉಳಿದವರಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಆಮೇಲೆ ಅನ್ಡೌಟೆಡ್ಲಿ 2023ಕ್ಕೂ ಮುಂಚೆನೂ ಕೂಡ ಅಷ್ಟೇ ಸತೀಶ್ ಜಾರಕಿಹೊಳಿ ಒಂದು ಪವರ್ಫುಲ್ ಲೀಡರ್. ಈ ಪವರ್ ಶೇರಿಂಗ್ನ ತಿಕ್ಕಾಟದಲ್ಲಿ ಸತೀಶ್ ಜಾರಕಿಹೊಳಿ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇದೆ. ಯಾಕಂದರೆ ಆಗಾಗ ಸೈಲೆಂಟ್ ಆಗಿ ಒಂದು ಆಟಮ್ ಬಾಂಬನ್ನು ಅವ್ರು ಸಿಡಿಸ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಶಾಸಕರನ್ನ ಒಟ್ಟುಗೂಡಿಸ್ಕೊಂಡು ಅಲ್ಲಿ ಪ್ರವಾಸಕ್ಕೆ ಹೋಗ್ತಿದ್ದೀನಿ, ಇಲ್ಲಿ ಪ್ರವಾಸಕ್ಕೆ ಹೋಗ್ತಿದ್ದೀನಿ ಅಂತ ಸೈಲೆಂಟಾಗಿ ಹೋಗ್ಬಿಟ್ಟಿರೋದು ಕೂಡ ನಾವು ನೋಡಿದ್ದೀವಿ ಈ ಹಿಂದೆ. ಅದಕ್ಕೆ ಹೈಕಮಾಂಡ್ ನೆಕ್ಸ್ಟ್ ಬ್ರೇಕ್ ಹಾಕಕ್ಕೆ ಬಂದಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಅನ್ಡೌಟೆಡ್ಲಿ ಪವರ್ಫುಲ್ ಪ್ಲೇಯರ್. ಅವ್ರ ಪರವಾಗಿ ಇವ್ರು ಬ್ಯಾಟಿಂಗ್ ಮಾಡ್ತಿರೋದು ನೋಡ್ತಾ ಇದ್ರೆ TCM DK ಶಿವಕುಮಾರ್ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರಗಳು ಸುದ್ದಿಯಲ್ಲಿದೆ. ಆಂಗ್ಲ ಮಾಧ್ಯಮಗಳಲ್ಲೂ ಕೂಡ ನಿನ್ನೆಯಿಂದ ಬಾರಿ ಡಿಬೇಟ್ಗಳಾಗ್ತಾ ಇದೆ. ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯ ನಾವು ಹೇಳಿದಾಗೆ ಯಾರೋ ಬೇರೆಯವರು ಮಾತಾಡಿದಿದ್ರೆ ಸುದ್ದಿ ಆಗ್ತಾ ಇತ್ತು ಒಂದು ಮಟ್ಟಕ್ಕೆ, ಡಿಬೇಟು ಡಿಸ್ಕಷನ್ಸು ಹೈಕಮಾಂಡ್ ಮಟ್ಟದಲ್ಲೂ ಸಂಚಲನಕ್ಕೆ ಕಾರಣ ಆಗಿದ್ದು ಮುಖ್ಯಮಂತ್ರಿಗಳ ಪುತ್ರನೇ ಮಾತಾಡಿರೋದ್ರಿಂದ. ಖಂಡಿತ ಅವಧಿ ಪೂರ್ಣ ಮಾಡ್ತೀನಿ. ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ? ಏನೂ ಬಂದಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ, ನಮ್ಮ ಪಕ್ಷದಲ್ಲಿರುವಂಥ ಅಧ್ಯಕ್ಷರು ಕೂಡ ಅವ್ರ ಪರವಾಗಿದ್ದಾರೆ. ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ. AICC ಅಧ್ಯಕ್ಷರು ಖರ್ಗೆ ಅವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ MLAಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿನ ಖಂಡಿತ ಸಂಪೂರ್ಣ ಅವಧಿನ ಮುಗಿಸ್ತಾರೆ. ಪ್ರತಿ ವರ್ಷವೂ ಹೇಳ್ತಿರ್ತಾರೆ, ಅವ್ರು ಹಾಗೆ ಹೇಳ್ತಾನೆ ಇರ್ತಾರೆ, ಆದರೆ ಮುಖ್ಯಮಂತ್ರಿಗಳು ಕಂಟಿನ್ಯೂ ಮಾಡ್ತಿದ್ದಾರೆ. ಅದೇ ರೀತಿ ಸುರ್ಜೇವಾಲ್ ಅವರು AICC ಸೆಕ್ರೆಟರಿ ಅವರು ಕೂಡ ಮೊನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳ ಬದಲಾವಣೆ ಯಾವುದೇ ಚರ್ಚೆ ಆಗಿಲ್ಲ ಅಂತೇಳಿ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಅವರೇ ಕಂಟಿನ್ಯೂ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಮುಂದಿನ 5 ವರ್ಷಗಳ ತನಕ ನಾನೇ ಇರ್ತೀನಿ, ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ. ಸೊ ಹಾಗಾಗಿ ಅವ್ರು ಹೇಳಿದ್ಮೇಲೆ ಅದೇ ಆಗುತ್ತೆ. ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನಮಗೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಮಾತನಾಡಿದ್ದ ಯತೀಂದ್ರ ಸಿದ್ದರಾಮಯ್ಯ ಅಥವಾ ಮಾತನಾಡಿಸಿದ್ದ ಅನ್ನೋ ಪ್ರಶ್ನೆ ಅಂತೂ ರಾಜಕೀಯ ವಲಯದಲ್ಲಿ ಹಾಗೆ ಉಳಿದು ಬಿಟ್ಟಿದೆ. ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಯಾವುದೇ CWC ಮೆಂಬರ್ ಅಲ್ಲ, KPCCನಲ್ಲಿ ಯಾವುದೇ ಹುದ್ದೆಯನ್ನು ಹೊಂದಿಲ್ಲ. ಆದರೂ ಈ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಬದಲಾವಣೆಗಳು, ಕಾಂಗ್ರೆಸ್ನಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಹೆಂಗೆ ಮಾತಾಡೋದಕ್ಕೆ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಏನೇನು ಚರ್ಚೆಗಳಾಗ್ತಾ ಇದೆ? ಸಿದ್ದರಾಮಯ್ಯ ಅವರು ಇದಕ್ಕೆ ತೇಪೆ ಹಚ್ಚೋ ಕೆಲಸಕ್ಕೆ ಮುಂದಾಗ್ತಾರಾ ಅಥವಾ ಸೈಲೆಂಟ್ ಆಗಿದ್ದು ಬಿಡ್ತಾರಾ? ಮಮತಾ, ಹಾಗೆ ನೋಡೋಕೋದ್ರೆ CM ಅವರ ಪುತ್ರ ಹಿಂದಿನಿಂದಲೂ ಕೂಡ ನಾಯಕತ್ವದ ಬದಲಾವಣೆ ಅಥವಾ ಪವರ್ ಶೇರಿಂಗ್ ವಿಚಾರವನ್ನು ಪದೇ ಅವರೇ ಅದನ್ನ ಡಿಫೆಂಡ್ ಮಾಡ್ಕೊ ಬಂದರು. ಯಾವ ಕಾರಣಕ್ಕೂ ಕೂಡ ಬದಲಾವಣೆ ಇಲ್ಲ, ನಮ್ಮ ತಂದೆ 5 ವರ್ಷ CM ಆಗಿರ್ತಾರೆ ಅನ್ನುವಂಥದ್ದು. ಹಾಗಾಗಿ ಬೇರೆ ಮಾತುಕತೆಗಳ ಹೊರತಾಗಿಯೂ ಕೂಡ ಅವರು ಮಾತ್ರ ಅದನ್ನು ಗಟ್ಟಿಯಾಗಿ ಹೇಳ್ಕೊಂಡೇ ಬಂದಿದ್ರು. ಅದು ಒಂದು ಭಾಗ. ಆದರೆ ಈಗ 2028ಕ್ಕೆ ಯಾರು ನಾಯಕತ್ವ ವಹಿಸಬೇಕು ಅನ್ನೋದನ್ನು ಕೂಡ ಅವ್ರು ಹೇಳಿರುವಂಥದ್ದು. ಸಹಜವಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಿಗಿನ ಒಂದು ರೀತಿಯ ಚರ್ಚೆಗೆ ಇದು ಕಾರಣ ಆಗಿರುವಂಥದ್ದು. ಯಾಕಂದರೆ ಅದನ್ನು ಡಿಸೈಡ್ ಮಾಡಲಿಕ್ಕೆ ಯತೀಂದ್ರ ಅವರು ಯಾರು ಅನ್ನುವಂಥ ಸಹಜವಾದ ಪ್ರಶ್ನೆಯನ್ನು ಉಟ್ಕೊಳ್ಳುತ್ತೆ. ಯಾಕಂದರೆ ಪವರ್ ಶೇರಿಂಗ್ ವಿಚಾರವನ್ನೇ ಹೈಕಮಾಂಡ್ ಮಾತಾಡುತ್ತೆ, ಬೇರೆ ಯಾರು ಮಾತಾಡ್ಕೊಳ್ಬೋದು ಅನ್ನುವಂಥ ವಾರ್ನಿಂಗನ್ನು ಈಗಾಗಲೇ ಸಚಿವರಾದಿಯಾಗಿ ಎಲ್ಲ ಹಿರಿಯ ನಾಯಕರುಗಳು ಕೂಡ ಹೈಕಮಾಂಡ್ ಕಡೆಯಿಂದ ಮಾಡಲಾಗಿದೆ. ಅದಾದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳು, ಬಹಿರಂಗ ಹೇಳಿಕೆಗಳು ಸೈಲೆಂಟ್ ಆಗಿತ್ತು. ಆದರೆ ಈಗ ಸಿದ್ದರಾಮಯ್ಯ ಅವರ ನಂತರ ಯಾರು ಕಾಂಗ್ರೆಸ್ನ ಲೀಡ್ ಮಾಡಬೇಕು, ಯಾರು ಕಾಂಗ್ರೆಸ್ನ ಮುಂದುವರಿಸಬೇಕು, ಉತ್ತರಾಧಿಕಾರಿ ಯಾರು ಅನ್ನೋದನ್ನ ಯತೀಂದ್ರ ಅವರು ಘೋಷಣೆ ಮಾಡ್ತಾರೆ ಅಂದರೆ ಸಹಜವಾಗಿ ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಆಂತರಿಕವಾಗಿ ಒಂದಷ್ಟು ಭಿನ್ನ ಅಭಿಪ್ರಾಯಗಳಿಗೆ ಕಾರಣವಾಗುವಂತೆ ಕಾಣಿಸ್ತಾ ಇದೆ. ಇದನ್ನ ಹೇಗೆ ಈಗ ಅವ್ರು ಆಡಿರುವ ಮಾತನ್ನ ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ CM ಅನ್ನುವಂಥದ್ದು ಸಹ ಕುತೂಹಲ. ಯಾಕಂದ್ರೆ ಈಗ ಈ ಮಾತಿನಿಂದ ಬೇರೆ ಬೆಳವಣಿಗೆಗೆ ಕಾರಣ ಆಗ್ಬೋದು, ಅಥವಾ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೈಕಮಾಂಡ್ಗಿಂತ ಯತೀಂದ್ರ ಅವರು ದೊಡ್ಡವರು ಅನ್ನುವಂಥ ಸಹಜವಾದ ಪ್ರಶ್ನೆ ಹೇಳುತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು, ಅಥವಾ ಸ್ವತಃ CM ಮುಂದಾಗಿ ಇದೆಲ್ಲವನ್ನು ಕೂಡ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನುವಂಥ ಸಹಜ ಕುತೂಹಲ ಹುಟ್ಟಾಕಿದೆ ಬೆಳವಣಿಗೆ ಕೂಡ. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಯತೀಂದ್ರ ಸಿದ್ದರಾಮಯ್ಯನವರು ಇದು ಫಸ್ಟ್ ಟೈಮ್ ಏನಲ್ಲ. ಹಾಗೆ ನೋಡೋಕೆ ಹೋದರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ಜೊತೆ JDS ಬಿಟ್ಟು ಒಟ್ಟಿಗೆ ಕಾಂಗ್ರೆಸ್ಗೆ ಬಂದಂತಹ ಟೀಮ್ನಲ್ಲಿದ್ದವರು. ಸೊ ಸಿದ್ದರಾಮಯ್ಯನವರಿಗೆ ಮುಂದಿನ ನಾಯಕತ್ವದ ನಿರ್ಧಾರ ಮಾಡುವ ಸಂದರ್ಭ ಬಂದಾಗ
ಅವರ ಟೀಮ್ನವರನ್ನು ಅವರು ಒಪ್ಪಬಹುದು, ಸಾಧ್ಯತೆ ಇದೆ. ಆಮೇಲೆ ಒಂದು ರೀತಿ ಸತೀಶ್ ಜಾರಕಿಹೊಳಿ ಅಂತಂದರೆ ಯಾವತ್ತೂ ಸಿದ್ದರಾಮಯ್ಯನವರಿಗೆ ಅದೊಂದು ಸಾಫ್ಟ್ ಕಾರ್ನರ್ ಅಂತಕ್ಕಂಥದ್ದು ಇದ್ದೇ ಇದೆ, ಡೇ ಒನ್ನಿಂದನೂ ಈ ಕೂಡ ನೀಲಿ ಕಣ್ಣಿನ ಹುಡುಗ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮೇ ಬಿ ಮುಂದಿನ ದಿನಗಳಲ್ಲಿ